ವಿಶೇಷವಾಗಿ ಇವತ್ತು ಇಡೀ ರಾಜ್ಯದ ರಾಜಧಾನಿಯಲ್ಲಿ ರಾಜಾರೋಷವಾಗಿ ಪತ್ರಿಕಾ ಗೋಷ್ಠಿಯನ್ನು ಮಾಡಬೇಕಾಗಿರ್ತಕ್ಕಂಥ ನಮಗೆ ಒಂದು ಸಭಾಂಗಣವನ್ನು ಕೊಡಲಾರ್ದೇ ಹೋರಾಟಗಾರರು ಒಂದು ಕಡೆ ಸೇರಲಾರದಂತೆ ಒಂದು ನಿರ್ಬಂಧ ವಾತಾವರಣ ಈ ಸರ್ಕಾರ ನಿರ್ಮಿಸಿದೆ. ಅದಕ್ಕೋಸ್ಕರ ಇವತ್ತು ನಾವು ಪಬ್ಲಿಕಲ್ಲಿ ನಿಂತು ಸಾರ್ವಜನಿಕ ಉದ್ಯಾನವನಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂಥದ್ದು ಈ ಸರ್ಕಾರಕ್ಕಿರ್ತಕ್ಕಂಥ ಬಹುದೊಡ್ಡ ಎಚ್ಚರಿಕೆ ಅಂತ ನಾವು ಭಾವಿಸಬೇಕಾಗಿದೆ. ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಕಳೆದ 35 ವರ್ಷಗಳಿಂದ ನಡೆದಿರ್ತಕ್ಕಂಥ ಹೋರಾಟಕ್ಕೆ ನ್ಯಾಯಾಂಗವಾಗಿರ್ತಕ್ಕಂಥ ಬೆಂಬಲ ಇರಲಿಲ್ಲ. ಆದರೆ ಆಗಸ್ಟ್ 1, 2024 ಸರ್ವೋಚ್ಚ ನ್ಯಾಯಾಲಯ 7 ಜನರ ನ್ಯಾಯಾಧೀಶ ಪೀಠ ಈಗಾಗಲೇ ಸ್ಪಷ್ಟವಾಗಿರ್ತಕ್ಕಂಥ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಇಷ್ಟಾದ ನಂತರ ಕೂಡ 2 ವರ್ಷಗಳ ಕಾಲ ಒಳ ಮೀಸಲಾತಿಯನ್ನು ಜಾರಿ ಮಾಡಲಾರ್ದನ್ನು ನುಣುಚಿಕೊಳ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಯಾಕಂದರೆ ಈಗಾಗಲೇ ಎಲ್ಲ ಸರ್ಕಾರಗಳು ನಮ್ಗೆ ಮೋಸ ಮಾಡಿದೆ. ತಾವಾದರೂ ಅಹಿಂದ ನಾಯಕರು, ಸಂವಿಧಾನ ಪ್ರೇಮಿಗಳು, ಅತ್ಯಂತ ನಿಷ್ಠುರವಾದಿಗಳು, ನ್ಯಾಯವಾದಿಗಳು ಈಗಾಗಲೇ ದೇವರಾಜ ಅರಸವರ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಬ್ರೇಕ್ ಮಾಡಿರ್ತಕ್ಕಂಥವರು, 17 ಸಲ ಹಣಕಾಸು ನಿರ್ವಹಣೆಯಲ್ಲಿ ಅತ್ಯಂತ ಪ್ರಬಲವಾಗಿ ನಾನು ನಿಂತಿದ್ದೀನಿ ಅನ್ನೋ ಸಮರ್ಥವಾಗಿರ್ತಕ್ಕಂಥ ನಾಯಕರು ಒಳ ಮೀಸಲಾತಿಯಲ್ಲಿ ಯಾಕೆ ತಮ್ಮ ಗಟ್ಟಿತನವನ್ನು ತೋರಿಸ್ತಾ ಇಲ್ಲ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗಿದೆ. ಒಳ ಮೀಸಲಾತಿಯನ್ನು ಕಡೆಗಣನೆ ಮಾಡೋದಂದ್ರೆ ಸಂವಿಧಾನವನ್ನು ಕಡೆಗಣನೆ ಮಾಡೋದು. ಇದು ಯಾವುದೋ ಒಂದು ಸಮುದಾಯದ ಪ್ರಶ್ನೆ ಅಲ್ಲ. ಮಾದಿಗರ ಹೋರಾಟ ಕಳೆದ 35 ವರ್ಷಗಳಿಂದ ಕೇವಲ ನಮಗೋಸ್ಕರ ನಾವು ಹೋರಾಟ ಮಾಡಿಲ್ಲ. 101 ಜಾತಿಗಳ ಸಾಮಾಜಿಕ ಆರ್ಥಿಕ ಜನಸಂಖ್ಯೆಗನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಡ್ರಿ, ವಿದ್ಯೆ ಉದ್ಯೋಗದಲ್ಲಿ ಅಪಾರ ನಷ್ಟ ಆಗಿದೆ ಅಂತ ಹೇಳಿದ್ವಿ. 75 ವರ್ಷಗಳಲ್ಲಿ ಆಗಿರ್ತಕ್ಕಂಥ ನಷ್ಟವನ್ನು ಸರಿದೂಗಿಸಲಿಕ್ಕೆ ಒಳ ಮೀಸಲಾತಿಯೇ ಮಾನದಂಡ. ಅದೆಂದೇ ನಿಜವಾಗಿರ್ತಕ್ಕಂಥ ಬ್ರಹ್ಮಾಸ್ತ್ರ. ಅಲೆಮಾರಿಗಳನ್ನು ಪಕ್ಕಕ್ಕಿಟ್ಟು ಬೇರೆ ಬೇರೆ ಸಮುದಾಯಗಳನ್ನು ನಮ್ಮ ವಿರುದ್ಧ ಎತ್ತಿ ಕಟ್ತಕ್ಕಂಥದಕ್ಕೆ ನೀವೇ ಕಾರಣ. ಕನಿಷ್ಠ ನೀವು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮಾಡಿದ್ರೆ ಯಾವ ಸಮುದಾಯಗಳು ಬೀದಿಗೆ ಬರ್ತಾ ಇರಲಿಲ್ಲ. ಅನಗತ್ಯವಾಗಿ ಕಾಲಹರಣ ಮಾಡೋದ್ರ ಮೂಲಕ ನೀವು ಪರಸ್ಪರ ಕಚ್ಚಾಡ್ಕೊಳ್ರಿ ಅಂತ ಕೊಟ್ಟಿರ್ತಕ್ಕಂಥ ಸಂದೇಶ ನಮ್ಗೆ ಅರ್ಥ ಆಗ್ತಾ ಇದೆ. ಆದ್ರಿಂದ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಮ್ಮ ನಿಲುವೇನಾಗಿರ್ಬೇಕನ್ನೋದನ್ನ ನಾಳೆ ಇಡೀ ರಾಜ್ಯದ ಮಾದಿಗರು ಸೇರಿ ರಾಜ್ಯ ಮಟ್ಟದ ಸಭೆಯನ್ನ ದಾವಣಗೆರೆಯಲ್ಲಿ ಕರೆದಿದ್ದಾರೆ. ಅಲ್ಲಿ ಸಮುದಾಯ ತೀರ್ಮಾನ ಮಾಡಿ ತಕ್ಕ ಪಾಠ ಕಲಿಸ್ತದೆ. ನಮಗೇನು ಹೊಸದಲ್ಲ. ಒಂದು ಪಕ್ಷವನ್ನು ಸೋಲಿಸ್ತಕ್ಕಂಥದ್ದು ದೊಡ್ಡ ಮಾತೇ ಅಲ್ಲ. ಈಗಾಗಲೇ ತಾವು ಇದನ್ನು ಅನುಭವಿಸಿದ್ವಿ. ಮತ್ತಂತ ಅನುಭವಿಸ್ತಕ್ಕಂಥ ಒಂದು ಸಂಕಷ್ಟಕ್ಕೆ ಈಡಾಗಿ ಮತ್ತೆ ತಮಗಿರ್ತಕ್ಕಂಥ ಹೆಸರನ್ನು ಕೆಡಿಸಿಕೊಳ್ಳಿಕ್ಕೆ ತಾವು ಮುಂದಾಗಲಾಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಯಾವ ರೀತಿ ಕ್ರಮ ಜರುಗಿಸಬೇಕು, ಏನು ತೀರ್ಮಾನ ತೆಗೆದುಬೇಕು ಅನ್ನೋದು ನಾಳೆ ನಿರ್ಧಾರ ಆಗ್ತದೆ. ಅದೇ ತರ ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಪ್ರಗತಿಪರರಿಗೆ ಅರ್ಥ ಆಗ್ತಾ ಇದೆ ಇದು ಯಾಕೆ ಕಾಲಹರಣ ಅಂತ. ಅದಕ್ಕೋಸ್ಕರ ಹೆಚ್ಚಿಗೆ ನಾವು ಹೇಳಲ್ಲ. ಖಂಡಿತ ಒಳ ಮೀಸಲಾತಿಯನ್ನು ಜಾರಿ ಮಾಡಲಾರ್ದೇ ನೀವು ನಿದ್ದೆ ಮಾಡೋಕ್ಕೂ ನಾವು ಬಿಡಂಗಿಲ್ಲ. ಇದು ಯಾವುದೋ ಒಳ ಮೀಸಲಾತಿ ಹೋರಾಟ ಒಂದು ಪಕ್ಷದ ಹೋರಾಟ ಅಲ್ಲ. ಕಾಂಗ್ರೆಸ್, ಬಿಜೆಪಿ, RSS, BSP ಎಲ್ಲ JDS ಸಂಘಟನೆಗಳು, ಮಾದಿಗ ದಂಡೋರ, MRHS, ದಲಿತ ಸಂಘಟನೆಗಳೆಲ್ಲ ಒಟ್ಟಾಗಿ ಮಾಡ್ತಾ ಇದೀವಿ. ಇದರಲ್ಲಿ ನೀವು ಯಾವುದೇ ರೀತಿಯ ಭಿನ್ನ ಭೇದತೆಗಳನ್ನು ಹುಡುಕಲಿಕ್ಕೆ ಸಾಧ್ಯನೇ ಇಲ್ಲ. ಅಲೆಮಾರಿಗಳು ನಮ್ಮ ಜೊತೆ ಇದ್ದಾರೆ. ಅಲೆಮಾರಿಗಳ ನ್ಯಾಯಾಲಯಕ್ಕೆ ಹೋದ್ರು ಕೂಡ ನ್ಯಾಯಾಲಯದಲ್ಲಿ ನಮ್ಗೆ ಒಂದಷ್ಟು ನಂಬಿಕೆ ಇದೆ, ನಿಮ್ಮ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ನೀವು ನಮ್ಮ ಪಕ್ಕದಲ್ಲಿ ಇಟ್ಕೊಂಡು ನಮ್ಮನ್ನ ನ್ಯಾಯ ಕೊಡ್ತಕ್ಕಂಥವ್ರು ನೀವೇ ಅಂತೇಳಿ ಇವತ್ತು ನಮ್ಮ ಬಗಲಲ್ಲೇ ಕೂತಿದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ಹಂಗಾಗಿ ಸಿದ್ದರಾಮಯ್ಯವರು ಬಹಳ ಸೂಕ್ಷ್ಮ ಆಗಿರ್ತಕ್ಕಂಥ ವಿಚಾರ. ನೀವು ಕೇವಲ ಅನಗತ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳೋದ್ರ ಮೂಲಕ ಈ ಒಳ ಮೀಸಲಾತಿಯನ್ನ ಕಾಲಹರಣ ಮಾಡ್ತಕ್ಕಂಥದ್ದು ಹೋಗಬೇಡಿ ಅನ್ನೋದು ನಮ್ಮ ಆಗ್ರಹವಾಗಿದೆ. ಈಗ ಮೊದಲನೇ ಅಜೆಂಡಾ ಮಾತು ತಪ್ಪಿದ ಸಿದ್ದರಾಮಯ್ಯನವರಿಗೆ ವಚನ ಭ್ರಷ್ಟ ಅಂತ ಕರೀಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕಂತಂದರೆ 1 ತಾಸು ಅವರು ವಿಧಾನಸೌಧದಲ್ಲಿ ಮಾತನಾಡಿ ಎಲ್ಲ ಲೀಡರ್ಸ್ಗಳನ್ನ ಕರೆಸ್ಕೊಂಡು 4 ಮಂತ್ರಿಗಳು, ಕ್ಯಾಬಿನೆಟ್ ಮಂತ್ರಿಗಳನ್ನ ನಮ್ಮ ವೇದಿಕೆ ಕಡೆ ಕರೆಸಿ ಅವರು ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ನಮ್ಮ ಟೀಮ್ನ ನಾಯಕತ್ವವನ್ನು ಕರೆಸಿ ಇದು 27ನೇ ತಾರೀಕು ನೀತಿ ಸಂಹಿತೆ ಜಾರಿ ಇರುವುದರಿಂದ ನಾವು ಮುಂದೂಡ್ತಾ ಇದ್ದೀವಿ, ನಿಮ್ಮ ಸಹಕಾರ ಇರಲಿ ಅಂತೇಳಿ ಕೇಳ್ಬೋದಾಗಿತ್ತು. ನಮಗೆ ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಕೇಳಲಿಕ್ಕೆ ಮನಸ್ಸು ಬರಲಿಲ್ಲ ಅವರಿಗೆ. ಯಾಕಂದರೆ ಇವತ್ತು ವಲಯ ಸಮುದಾಯದ ಸಚಿವರುಗಳ ಮಾತು ಕೇಳಿ ಅಥವಾ ಅವರ ಹೋರಾಟಕ್ಕೆ ಮಣಿದು ಇವತ್ತು ಮಾದಿಗರನ್ನ ಮೂಲ ಗುಂಪು ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ, ಪ್ರೊಫೆಸರ್ B. ಕೃಷ್ಣಪ್ಪ ಅವರ ಸ್ಮಾರಕದಿಂದ ನಡ್ಕೊಂಡು ಬಂದಿರುವಂಥ ನಮ್ಮ ಪರಮ ಪೂಜ್ಯ ಶ್ರೀ 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 ಷಡಕ್ಷರ ಮುನಿಸ್ವಾಮಿಗಳು ಅವರ ತಂಡ 5 ಜನ ಸೇರಿ ಏನು ಬೆಂಗಳೂರು ತಲುಪಿದ ನಂತರ ನೆಲಮಂಗಲದಲ್ಲಿ ಅವರು ಮೊನ್ನೆ ಅವ್ರನ್ನ ಅರೆಸ್ಟ್ ಮಾಡಿ ತುಂಬ ಹಗೌರವ ನಡ್ಕೊಂಡಿರುವಂಥ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ರಾಜ್ಯದ 31 ಜಿಲ್ಲೆಯಲ್ಲಿರುವಂಥ ಪ್ರತಿಯೊಬ್ಬ ಮಾದಿಗನು ಪ್ರತಿಯೊಬ್ಬ ಮನೆಗೆ ಹೋಗಿ ನಾವು ಕಾಂಗ್ರೆಸ್ನ ಸೋಲಿಸಲೇಬೇಕು, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದರೆ ಮಾತ್ರ
ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗ್ತದೆ. ಇಲ್ಲದೆ ಇದ್ದರೆ ನಮ್ಮ ಸಮುದಾಯವನ್ನು ಕೇಳೋರೇ ಇಲ್ಲ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಮನೆಗೆ ಕಳಿಸುವವರೆಗೂ ನಿದ್ದೆ ಮಾಡುವುದು ಬೇಡ. ಮಾನ್ಯ ಸಿದ್ದರಾಮಯ್ಯನವರು ವಚನಭ್ರಷ್ಟರು. ಅವರು ಮಾತಿನಲ್ಲಿರುವಂಥ ವ್ಯಕ್ತಿ ಅಲ್ಲ. ಅವರಿಗೆ 2 ನಾಲಿಗಿದೆ, ವಿಷಜಂತು ನಾಲಿಗೆ ಇದ್ದಾಗೆ. ಹಾಗಾಗಿ ಸಚಿವ ಸಂಪುಟದಲ್ಲಿರುವಂಥ ನಮ್ಮ ಸಚಿವರುಗಳಾದಂಥ KH ಮುನಿಯಪ್ಪನವರಾಗಿರ್ಬೋದು, RB ತಿಮ್ಮಾಪುರವರಾಗಿರ್ಬೋದು, ಇವರ ಮಾತಿಗೆ ಯಾವುದೇ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಸಮುದಾಯವನ್ನು ಕಡೆಗಣಿಸ್ತಾ ಇದ್ದಾರೆ. ಮತ ಬ್ಯಾಂಕ್ ಮಾಡಿಕೊಂಡಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮತದ ಮೂಲಕ ನಾವು ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಈ ನಮ್ಮ ಸಮುದಾಯಕ್ಕೆ ಸಂದೇಶವನ್ನು ನೀಡೋದ್ರ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು 4ನೇ ಅಂಗ, ಈ ಅಂಗ ಎಲ್ಲ ಮೀಡಿಯಾಗಳಲ್ಲಿ, ಎಲ್ಲ TV ಮಾಧ್ಯಮಗಳಲ್ಲಿ ಬರುವ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ಸಮುದಾಯಕ್ಕೆ ಒಳ್ಳೆಯದಾಗಲಿ. ಸಮುದಾಯಕ್ಕಾಗಿ ಮುಡುಪಾಗಿಟ್ಟಿರುವಂಥ ಹೋರಾಟಗಾರರಿಗೆ ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗಲಿ. ಒಳ ಮೀಸಲು ಜಾರಿ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತೇಳಿ ಪತ್ರಿಕಾಗೋಷ್ಠಿ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನು ಅಂತ ಹೇಳಿದ್ರೆ, ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಹಿಂದೆ ಸುಮಾರು 2 ಎಲೆಕ್ಷನ್ನಲ್ಲಿ ದಳದವರು ಪ್ರಣಾಳಿಕೆಯಲ್ಲಿ ಹಾಕಿದ್ರು, ಅಧಿಕಾರಕ್ಕೆ ಬಂದರೆ ಒಳ ಮೀಸಲು ಮತ ಮಾಡ್ತೀವಿ ಅಂತ ಅವರು ಮಾಡಲಿಲ್ಲ. BJP 4 ಸಾರಿ ಹಾಕಿದ್ರು, ಅವರು ಮಾಡಲಿಲ್ಲ. ಕಾಂಗ್ರೆಸ್ ಅವರು 13ರಲ್ಲಿ ಹಾಕಿದ್ರು, ಅವರು ಮಾಡಲಿಲ್ಲ. ಮತ್ತು ಈಗ BJPನವರು 4 ವರ್ಷ ಅಧಿಕಾರದಲ್ಲಿದ್ದರು. ಆಗ 1 ವರ್ಷಗಳ ಕಾಲ ನಾವು SC STಗಳು ಒಡ್ಡಗಟ್ಟಾಗಿ ಸೇರಿ ಈ ಮೀಸಲಾತಿ ಹೆಚ್ಚಳ ಮಾಡಬೇಕು, SC 2%, STಗೆ 4% ಅಂತ ಹೋರಾಟ ಮಾಡ್ತಿದ್ವಿ. ಬೊಮ್ಮಾಯಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ ಅದನ್ನು ಮಾಡಿದರು. ಅದು ಮಾಡಿದ್ರು ಕೂಡ ಅದನ್ನ 9 ಶೆಡ್ಯೂಲ್ಗೆ ಹಾಕಲಿಲ್ಲ. ಬೊಮ್ಮಾಯಿ ಬಸವರಾಜ್ ಮೇಲೆ ಕೆಲವರು ಅವರಲ್ಲೇ ಇರ್ತಕ್ಕಂಥವ್ರು ಒತ್ತಾಯ ತಂದು ಅದನ್ನು ತಡೆದ್ರು. ಮತ್ತು ಈಗ ಕಾಂಗ್ರೆಸ್ಸು 2023ರಲ್ಲಿ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನ ಸೇರಿದ್ದಂಥ ಸಮಯದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಒಳ ಮೀಸಲಾತಿ ಮಾಡೋಕ್ಕೆ ಅಂತೇಳಿ ಹೇಳಿದರು. ಇವ್ರದ್ದೇ ಗೌರ್ಮೆಂಟು ತೆಲಂಗಾಣದಲ್ಲಿದೆ, ಅವರು ಯಥಾರ್ಥವಾಗಿ ಜಾರಿ ಮಾಡಿಬಿಟ್ರು. ಆದರೆ ಕರ್ನಾಟಕದಲ್ಲಿ ಈ ಆಗಸ್ಟ್ ಬಂದರೆ 2 ವರ್ಷ ಆದರೂ ಕೂಡ ಇದುವರೆಗೂ ಕೂಡ ಅದು ಜಾರಿ ಮಾಡಿಲ್ಲ. ಹಾಗಾಗಿ ಹಂತವಾಗಿ ಎಲ್ಲ ಕಡೆ ಹೋರಾಟಗಳೆಲ್ಲ ಮಾಡಿ ಆದಮೇಲೆ ಅದು ಲೋಯರ್ ಹೌಸು, ಅಪ್ಪರ್ ಹೌಸಲ್ಲಿ 2ರಲ್ಲೂ ಪಾಸಾಗಿದೆ, ಕ್ಯಾಬಿನೆಟಲ್ಲಿ ಪಾಸಾಗಿದೆ, ಅದು ಕಾಯ್ದೆ ಆಗಿದೆ. ಅಷ್ಟಾದರೂ ಕೂಡ ಮೇನಂಶ ಸೇರಿಕೊಂಡು ಇವರು ಸರಿಯಾದ ರೀತಿಯಲ್ಲಿ ಜಾರಿ ಮಾಡ್ತಾ ಇಲ್ಲ. ಅದರಿಂದ ನಾವು ಇದೇ ತಿಂಗಳು 12ನೇ ತಾರೀಕು ನಮ್ಮೆಲ್ಲ ಹೋರಾಟ ಒಕ್ಕೂಟ ಸಮಿತಿಯನ್ನು ಮಾಡಿಕೊಂಡು ಎಲ್ಲ ಸಮಾನ ಮನಸ್ಸರು ಒಂದು ಕಾಮನ್ ವೇದಿಕೆಯಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿಯನ್ನು ಹೆಸರಲ್ಲಿ ಸುಮಾರು 45-50 ಸಾವಿರ ಜನವನ್ನು ಸೇರಿಸಿ ಅವತ್ತು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಪ್ರತಿಭಟನೆ ಆಯಿತು. ಸಂಜೆ ಹೊತ್ತಿಗೆ ಸಿದ್ದರಾಮಯ್ಯನವರು ನಮ್ಮೆಲ್ಲ ಲೀಡರ್ಗಳನ್ನೆಲ್ಲ ಕರೆದು 1 ಗಂಟೆಗಳ ಕಾಲ ಮಾತಾಡಿ, ನೀವು ಕೂಡಲೇ ಪ್ರತಿಭಟನೆಯನ್ನು ರದ್ದು ಮಾಡಿ, ನಾವು 27ನೇ ತಾರೀಕು ವಿಶೇಷ ಕ್ಯಾಬಿನೆಟನ್ನು ಕರೆದು ನಾವು ಒಳ ಮೀಸಲಾತಿ ಅಳವಡಿಸ್ತೀವಿ, ನೋಟಿಫಿಕೇಷನ್ ಆಗಿಲ್ಲ, ಅದು 27ನೇ ತಾರೀಕು ವಿಶೇಷವಾದ ಸಂಪುಟ ಸಭೆಯನ್ನು ಕರೆದು ಅವತ್ತು ನಾವು ತೀರ್ಮಾನ ಮಾಡ್ಕೊತೀವಿ, ಯಾವುದೇ ಕಾರಣದ ಅನ್ಯಾಯ ಮಾಡೋಕ್ಕೆ ಬಿಡಲ್ಲ, ಒಳ ಮೀಸಲಾತಿಯನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದರು. ಆ ಕಾರಣದಿಂದ ನಾವು ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ಪ್ರತಿಭಟನೆ ಜಾಸ್ತಿ ಮಾಡಬಾರ್ದು ಅಂತೇಳಿ ಸ್ಟಾಪ್ ಮಾಡಿದ್ವಿ. ಹಾಗಾಗಿ ಮಾತು ಕೊಟ್ಟಂಥ ಸಿದ್ದರಾಮಯ್ಯ ಸರ್ಕಾರ ಮಾತಿಗೆ ತಪ್ಪಿದೆ. ಆದರೆ ಸಿದ್ದರಾಮಯ್ಯನವರು ಮಾತನ್ನು ಕೊಟ್ಟು ಈಗ ಮಾತಿಗೆ ತಪ್ಪಿ ನಿನ್ನೆ ಸಂಜೆ ಇದಕ್ಕಿದ್ದಾಗೆ ಸಂಪುಟ ಸಭೆ ಇಲ್ಲ ಅಂತ ಒಂದು ಕುಂಟ ನೆಪ ಹೇಳಿ, ಏನದು ಕುಂಟ ನೆಪ? ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ, ಅದೇ ಥರ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ, ಕೋಡ್ ಆಫ್ ಕಾಂಡಕ್ಟ್ ಬರ್ತದೆ ಅಂತೇಳಿ ಕುಂಟ ನೆಪ ಹೇಳಿದ್ದಾರೆ. ಇವತ್ತು ಈ ಸಮುದಾಯಕ್ಕೆ ಅನ್ಯಾಯ ಎಸಗಿದ್ದಾರೆ. ಇದನ್ನ ಒಕ್ಕೂಟ ಸಮಿತಿ ನಾವು ಇವತ್ತು ಮೀಟಿಂಗ್ ಸೇರಿದ್ವಿ, ಕೋರ್ ಕಮಿಟಿ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಈಗಲೂ ನಾವು ಇವರ ನಡವಳಿಕೆಯನ್ನು ನಾವು ಖಂಡಿಸ್ತೀವಿ. ಅದೇ ಥರ ಇವತ್ತು ಯಾವ ಡೇಟಿಗೆ ಮಾಡ್ತೀವಿ ಅಂತ ಡೇಟ್ ಕೂಡ ಕೊಟ್ಟಿಲ್ಲ. ಭಾಳ ಉಡಾಪೆನಲ್ಲಿ ಆ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಈಗೆಲ್ಲ ಇದೆ, ಹಿಂಗೆ ಆಗಲ್ಲ, ಮುಂದೆ ನಾವು ನೋಡ್ತೀವಿ ಅಂತ. ಸಿದ್ದರಾಮಯ್ಯ ಕರೆದು ಮಾತಾಡಿ ನಮ್ಮ ಚಳವಳಿ ವಾಪಸ್ ತಗೊಳ್ಳಿ ಅಂತ ಹೇಳಿದಂಥ ಮನುಷ್ಯ ಸೌಜನ್ಯತೆಗಾದರೂ ನಮ್ಮ ಕಮಿಟಿನ ಕರೆದು ಈ ಕಾರಣಕ್ಕೋಸ್ಕರ ನಾವು ಮುಂದೆ ಆಗ್ತಾ ಇದ್ದೀವಿ, ಈ ಕಾರಣಕ್ಕೋಸ್ಕರ ನೆಕ್ಸ್ಟ್ ಇಂಥ ಡೇಟಲ್ಲಿ ನಾವು ಫಿಕ್ಸ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಮಗೆ ಹೇಳಲಿಲ್ಲ. ಜೊತೆಯಲ್ಲಿ ಇವತ್ತೇನು
ಚುನಾವಣೆಯಲ್ಲಿ ನಾವು ಗೆದಿಬೇಕು ಅಂತ ಹೊರಟಿದ್ದಾರೆ. ಇವತ್ತು ಅದು ದಾವಣಗೆರೆ ಸೌತಲ್ಲಿ ಸುಮಾರು 26ರಿಂದ 28 ಸಾವಿರ ಓಟು ಮತ್ತು ಮಾದಿಗ ಮತ್ತು ಉಪಜಾತಿಗಳ ಓಟಿದೆ. ನಾವಲ್ಲಿ ಕಾಂಗ್ರೆಸ್ಗೆ ಸೋಲಿಸಿ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದೇ ಥರ ಇವತ್ತು ಬಾಗಲಕೋಟೆಯಲ್ಲೂ ಕೂಡ 35,000 ಮೇಲೆ ಈ ಸಮುದಾಯದ ಓಟಿದೆ. ಅಲ್ಲಿ ಕೂಡ ಅದನ್ನು ನಾವು ಸೋಲಿಸ್ಬೇಕು, ಇವ್ರನ್ನ ಪಾಠ ಕಲಿಸ್ಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಇವತ್ತು ಈ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಮತ್ತು ಅವಮಾನ ಯಾವುದೇ ಕಾರಣದಿಂದ ನಾವು ಸೇರಿಸಲ್ಲ. ಅಷ್ಟೇ ಅಲ್ಲ, ನಾಳೆ 4 ಗಂಟೆಗೆ ನಾವು ಅಲ್ಲಿ ಮೀಟಿಂಗ್ ಕರೆದಿದ್ದೀವಿ ದಾವಣಗೆರೆಯಲ್ಲಿ. ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭಾ, ನಗರಸಭಾ, ಮಹಾನಗರ ಪಾಲಿಕೆಯಲ್ಲಿ ಕೂಡ ಈ ಕಾಂಗ್ರೆಸ್ಸಿಗೆ ನಾವು ಪಾಠವನ್ನು ಕಳಿಸಿದ್ದೀವಿ. 2028ಗೆ ಕರ್ನಾಟಕ ಮುಕ್ತ ಕಾಂಗ್ರೆಸ್ನಾಗಿ ಈ ಸಮುದಾಯ ಮಾಡಬೇಕಾಗಿದೆ. ಈ ಸಮುದಾಯಕ್ಕೆ ಕೂಡ ಮಾನ ಮರ್ಯಾದೆ ಇದೆ, ಸ್ವಾಭಿಮಾನ ಇದೆ ಅಂತಕ್ಕಂಥದ್ದನ್ನು ನಾವು ತೋರಿಸ್ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾವುದೇ ಕಾರಣದಿಂದ ಈ 2 ಬೈ ಎಲೆಕ್ಷನ್ನಲ್ಲಿ ಅವ್ರ ಕ್ಯಾಂಡಿಡೇಟ್ನ ಗೆದಿಯಕ್ಕೆ ನಾವು ಬಿಡಲ್ಲ. ಹಂಗಂತೇಳಿ ಏನು BJP ಭಾಳ ಒಳ್ಳೆ ಕೆಲಸ ಮಾಡೋದು ನಾವು ತಿಳ್ಕೊಳಲ್ಲ. ಇವತ್ತು ಬೊಮ್ಮಾಯಿ ಗೌರ್ಮೆಂಟಲ್ಲಿ 7 ಮತ್ತು 4 ಕೊಟ್ಟು ಅದನ್ನು ಸ್ಟೇಟಲ್ಲಿ ಅವ್ರದ್ದೇ ಗೌರ್ಮೆಂಟ್ ಇತ್ತು, ಸೆಂಟ್ರಲ್ ಅವ್ರದ್ದೇ ಇತ್ತು. 9 ಶೆಡ್ಯೂಲ್ಗೆ ಹಾಕಿ ಅವ್ರಿಗೆ ಪಾಸ್ ಮಾಡಿಬಿಟ್ಟಿದ್ರೆ ಇವತ್ತು 7% ತಡೆಯಂಗಿರಲಿಲ್ಲ, 6%. ಹಾಗಾಗಿ ಅವರು ಕೂಡ ಇವರು ಕಾಂಗ್ರೆಸ್ಸು BJPಯವರಿಗೆ ಏನು ಡಿಫ್ರೆನ್ಸ್ ಇಲ್ಲ, ಇವರಿಬ್ಬರು ಅಣ್ಣ ತಮ್ಮದಿರು ನಮಗೆ ಮೋಸ ಮಾಡೋ ವಿಚಾರದಲ್ಲಿ. ಅದರಿಂದ 5ನೇ ತಾರೀಕು ಬಂದು ಜಗ್ಜೀವನ್ ಸಾಹೇಬ್ರವರ ಒಂದು ಬರ್ತ್ಡೇ ಇದೆ. ಆ ಬರ್ತ್ಡೇಯನ್ನು ಮಾಡೋಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ಗೆ ಯಾವುದೇ ಥರ ಅರ್ಹತೆ ಇಲ್ಲ. ಆ ಸಮುದಾಯಕ್ಕೆ ಮೋಸ ಮಾಡಿದ್ದೀರಾ, ಅದನ್ನು ನೀವು ಮಾಡಬಾರ್ದು. ಅದನ್ನು ಮಾಡೋಕ್ಕೆ ಹೊರಟ ಕಡೆ ನಮ್ಮ ಜನ ತಡೆದು ನಾವೇ ಆ ಕಾರ್ಯಕ್ರಮನ 31 ಡಿಸ್ಟಿಕಲ್ಲಿ ನಾವು ಮಾಡ್ತೀವಿ. ಅದೇ ಥರ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನೀವು ಗೌರವ ಕೊಡ್ತಾ ಇಲ್ಲ. ಆ ಸಂವಿಧಾನದ ಕೆಳಗಡೆ ಸುಪ್ರೀಂ ಕೋರ್ಟು, ಹೈಕೋರ್ಟುಗಳೆಲ್ಲ ಬರೋದು. ಆದರೆ ಅಂಬೇಡ್ಕರ್ ಸಂವಿಧಾನದ ಕೆಳಗಡೆ ಬರ್ತಕ್ಕಂಥ 7 ಬೆಂಚು ಜಡ್ಜ್ಮೆಂಟನ್ನು ಇವತ್ತು ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ರಾಹುಲ್ ಗಾಂಧಿ ಅವರು ಪ್ರತಿದಿನ ಸಂವಿಧಾನವನ್ನು ಕತ್ತಿ ಹಾಕಿ ಅಂತ ತಿರುಗ್ತಾರೆ, ಸಂವಿಧಾನ ರಕ್ಷಿಸಿ, ಸಂವಿಧಾನ ರಕ್ಷಿಸಿ, ಸಂವಿಧಾನ ರಕ್ಷಿಸಿ ಅಂತೇಳಿ. ಆದರೆ ನಿಮ್ಮದೇ ಸರ್ಕಾರದ ಕಡೆ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ. ಅದರಿಂದ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬ ಕೂಡ ಸರ್ಕಾರ ಆಚರಣೆ ಮಾಡೋಕ್ಕೆ ನಿಮ್ಗೆ ಅರ್ಹತೆ ಇಲ್ಲತಕ್ಕಂಥ ಮಾತನ್ನು ಹೇಳ್ತೀವಿ. ಆ ಸಮಯದಲ್ಲೂ ಕೂಡ ನಮ್ಮ ಒಕ್ಕೂಟದಿಂದನೇ ಎಲ್ಲ ಜಿಲ್ಲಾ, ತಾಲೂಕು, ರಾಜ್ಯ ಮಟ್ಟದಲ್ಲಿ ಹುಟ್ಟುಹಬ್ಬವನ್ನು ಗೌರವಾನ್ವಿತವಾಗಿ ಸ್ವಾಭಿಮಾನದಿಂದ ಆಚರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಬಂದಿದೆ. ಯಾವುದು ಮಾದಿಗರ ಸಹೋದರರಿಂದ ಹೂವಿನ ಜೊತೆಗೆ ನಾರು ಸ್ವರ್ಗ ಹೋಯ್ತು ಅನ್ನೋಗೆ ಆಗಿದೆ. ಮುಂದೆ ನಮ್ಮ ಅಲೆಮಾರಿಗಳಲ್ಲಿ OBC ಅಲೆಮಾರಿಗಳು ಸಾವಿರಾರು OBC ಗ್ರೂಪಲ್ಲಿ ನಮ್ಮ ಅಲೆಮಾರಿಗಳನ್ನು ಅಲ್ಲಿ ಹಾಕಿ ಅವರು ಇವತ್ತು ಯಾವುದೇ ಒಂದು ಮೀಸಲಾತಿನ ತಗೊಂಡಿಲ್ಲ. ಅದನ್ನು ಕೂಡ ನಾವು ಮುಂದೆ ಮೀಸಲಾತಿ ಕೊಡ್ತೀವಿ ಅಂತ ತಾವೇ ಹೇಳಿದ್ರಿ. ಮತ್ತು ಎಸ್.ಟಿನಲ್ಲೂ ಕೂಡ ಇವತ್ತಿಗೂ ನಾವು ಖಾತೆನೇ ತರದಿಲ್ಲ, ಅದು ಕೂಡ ಹೇಳಿದ್ವಿ. ಹಾಗಾಗಿ ಅವರೆಲ್ಲ ಹೇಳಿದ್ದಾರೆ, ಇವತ್ತೊಂದು ಆಶಾಭಾವನೆ ಇತ್ತು ಅವ್ರಿಗೆ, 27ಕ್ಕೆ ನಿಮ್ಗೆ ಜಯ ಸಿಗತ್ತೆ, ನೆಕ್ಸ್ಟ್ ನಮಗೂ ನೀವು ಕೊಡಿಸ್ಬೇಕು ಅಂತ ನಮ್ಮಲ್ಲಿ ಬಹಳ ಒತ್ತಡ ಏರಿದ್ರು. ನಾವು 10ರಿಂದ 12% ಇದ್ದೀವಿ. ಮಾದಿಗರು, ನಾವು ಅಲೆಮಾರುಗಳು ಸೇರಿ ಪ್ರತಿ ಜಿಲ್ಲೆಯಲ್ಲೂ ಒಂದು 80ರಿಂದ 1 ಲಕ್ಷ ಇದ್ದೀವಿ. ನಾವು ಅದನ್ನ ನಮ್ಮ ತಾಕತ್ತಿಯನ್ನು ಅಂತ ನಾವು ತೋರಿಸ್ತೀವಿ. ನಾವು ಬೇಡ ಅಂದ್ರೂ ನಮ್ಮ ಜನಾಂಗ ಬಿಡಂಗಿಲ್ಲ. ಯಾಕಂದ್ರೆ ಇವತ್ತು ನಾವು ಪ್ರತಿಯೊಂದು ಬೂತಿಗೆ, ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಮುಖ ತೋರ್ಸಕ್ಕಾಗ್ತಾ ಇಲ್ಲ. ನಾವು ಇವತ್ತು ಅನಿವಾರ್ಯವಾಗಿ ಇವತ್ತು ನಮ್ಮ ತೀರ್ಮಾನನ ನಾವು ಮುಂದೆ ನಾವು ತೋರಿಸ್ಬೇಕಾಗಿದೆ. ಅದನ್ನ ನಾವು ಮಾಡೇ ಮಾಡ್ತೀವಿ ಅಂತ ನಾನು ನಿಮಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಮಾತೆತ್ತದ ಸದನದಲ್ಲಿ ಮುಖ್ಯಮಂತ್ರಿ ಎಲ್ಲ ಕಡೆ ಸಮಾಜವಾದ ಕಟ್ಟ ವ್ಯಕ್ತಿಗೂ ವಶವಿಂದ ಸಾಯ್ಬಾರ್ದು, ಸೂರಿಲ್ದ ಸಾಯ್ಬಾರ್ದು ಅಂತೇಳಿ ಇವತ್ತೆಲ್ಲ ನಮಗೆ ಮತ್ತೆ ಬೀದಿ ಬಿಟ್ಟು ನಮ್ಮ ಮಾದಿಗರು ನಮ್ಗೆ ಬೀದಿ ಬಿಟ್ಟಿದ್ದೀರಿ. ಇದೇನಾ ಸಾಮಾಜಿಕ ನ್ಯಾಯ? ಮತ್ತೊಂದು ನಿಮ್ಗೆ ಹೆಗ್ಗಳಿಕೆ ಏನಂದ್ರೆ ಈ ನಮ್ಮ ಕಾಂಗ್ರೆಸ್ನಲ್ಲಿ ನೀವು ಸಾಮಾಜಿಕ ನ್ಯಾಯ ವಿಭಾಗ ಬೇರೆ ಮಾಡಿದ್ದೀರಿ. ಅದರ ಪಾತ್ರ ಏನು, ಅದರ ಕೆಲಸ ಏನು? ಅದರದ ಚೇರ್ಮನ್ ಆಗಿ ಅದ್ರ ಮುಖ್ಯಸ್ಥನಾಗಿ ಮಾಡಿರೋದು ಇದೇ ಅಹಿಂದ ಕಟ್ಟಿರುವಂತ ರೂವಾರಿ CS ದ್ವಾರಕನಾಥ್ ಅವ್ರನ್ನ ನೀವು ಚೇರ್ಮನ್ ಮಾಡಿದ್ದೀರಿ. ವಕೀಲರಿದ್ದಾರೆ, ಪತ್ರಕರ್ತರಿದ್ದಾರೆ, ಅವರು ಈ ಸಾಮಾಜಿಕ ನ್ಯಾಯ ವಿಭಾಗದ ಅಧ್ಯಕ್ಷ ಇದ್ದಾರೆ. ಬಟ್ ಸಾಮಾಜಿಕ ನ್ಯಾಯ ವಿಭಾಗದ ಕರ್ತವ್ಯ ಏನು, ಕೆಲಸಗಳೇನು, ಏನಕ್ಕೆ ಇಟ್ಕೊಂಡಿದ್ದೀರಾ? ಅದು ನಾನು ಅದೇ ಸಾಮಾಜಿಕ ನ್ಯಾಯ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ KPCCನಲ್ಲಿ. ಆದರೆ ನನಗೇ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಆ ಸಾಮಾಜಿಕ ನ್ಯಾಯ ವಿಭಾಗದಲ್ಲಿ ಇನ್ನೇನು ನ್ಯಾಯ ಸಿಗ್ಬೋದು ಅಂತ ನೀವು ತಿಳ್ಕೊಬೇಕು. ಯಾಕಂದ್ರೆ ಇಡೀ ಭಾರತದಲ್ಲಿ ತಮಿಳುನಾಡು, ಆಂಧ್ರ ಬಿಟ್ಬಿಟ್ರೆ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯ ವಿಭಾಗ ಇರೋದು.
ಅದನ್ನ ನೀವು ಕರೆಕ್ಟಾಗಿ ಯಾವುದೋ ಅದ್ರ ಕೆಲಸ ಅದ್ರ ಕರ್ತವ್ಯ ಏನು ಅಂತ ಹೇಳ್ತಾ ಇಲ್ಲ, ಅದಕ್ಕೂ ನೀವು ಉತ್ತರ ಕೊಡಬೇಕಾಗ್ತದೆ. ನಾಳೆ ಸಚಿವ ಸಂಪುಟದಲ್ಲಿ ನಾನು ಮಾಡ್ಕೊಡ್ತೀನಿ, ನಾನು ನಿಮಗೆ ಕ್ಯಾಬಿನೆಟ್ ಕರೆದಿ ಅಂತ ಹೇಳಿ ಅವ್ರು ಬಂದು ಈ ಕಡೆ ಬರೋದ್ರೊಳಗೆ ನೀವು ಅದನ್ನ ಕ್ಯಾಬಿನೆಟ್ ರದ್ದು ಮಾಡಿದ್ದೀರಾ. ಇದು ಯಾವ ರೀತಿ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ? ಇನ್ನು ಎಷ್ಟು ನಾವು ತಡ್ಕೋಬೇಕು? ನಾವು ಇನ್ನೆಷ್ಟು ನಮ್ಮ ನೋವು ನೀವು ಕಣ್ಣಾರೆ ನೋಡಬೇಕು? ಇವತ್ತು ಇಡೀ ಪ್ರಪಂಚ ನೋಡಿದೆ. ನಮಗೆ ಮಾಧ್ಯಮಗಳು, ಕೆಲವೊಂದು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿರ್ಬೋದು, ಆದರೆ ನಮ್ಗೆ ಇದಾವೆ ಯೂಟ್ಯೂಬ್ಗಳು ಈ ದಿನ ಬರ್ತಿ ನಾನುಗರಿ ಚಾನಲ್ಗಳು ಮಾಡಿದ್ದಾವೆ. ಇದು ನಮಗೆ ಸಾಕಷ್ಟು ವಿಶ್ವಾದ್ಯಂತ ಇದು ನಮಗೆ ಪ್ರಚಾರನ ಕೊಟ್ಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಒಂದು ನಮ್ಗಾಗಿರೋ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ನಮ್ಗೆ ಒಂದೇ ಒಂದು ನಂಬಿಕೆ ಯಾವ್ದ್ರ ಮೇಲೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ. ಅದ್ರ ಮುಂದೆ ಯಾವ ಶಕ್ತಿನೂ ನಡೆಯಲ್ಲ. ನಾವು ಗೆದ್ದೇ ತಿರ್ತೀವಿ, ತಗೊಂತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಅಲೆಮಾರಿ, ಜೈ ಮಾದಿಗ. ಸುಪ್ರೀಂ ಕೋರ್ಟು ಏನು ಆಗಸ್ಟ್ 1, 2024 ಆದೇಶ ಹೊರಬಿದ್ದ ನಂತರ ಇವತ್ತು ಇರ್ತಕ್ಕಂಥ ಏನು ಎಂಪಿರಿಕಲ್ ಡಾಟಾಗಳನ್ನ ತೆಗೆದುಕೊಂಡೇ ಈ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಮಾಡಿಬಿಡ್ತದೆ ಅಂತಕ್ಕಂಥ ಒಂದು ಆಶೆ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಜಾರಿಯಾದರೂ ಕೂಡ ಇಲ್ಲಿನ ಸರ್ಕಾರ, ಇಲ್ಲಿನ ಕೆಲವು ಸಂಘ ಸಂಸ್ಥೆಗಳ ಮಾತುಗಳನ್ನು ಕೇಳಿ ಅದು ಹಳೆ ದತ್ತಾಂಶ ಇದೆ ಮತ್ತು ಹೊಸದಾಗಿ ನಾವು ದತ್ತಾಂಶವನ್ನ ನಾವು ಕ್ರೋಢೀಕರಣ ಮಾಡಬೇಕು ಅಂತೇಳಿ ಏನು ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗ ನೇಮಕ ಮಾಡ್ತಕ್ಕಂಥ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನು ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಏನು ಮಾನದಂಡ ಚುನಾವಣಾ ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ BLOಗಳು ಕಂಪ್ಯೂಟರ್ ಆಧಾರಿತ ಒಂದು ಆ್ಯಪ್ ಮುಖಾಂತರವಾಗಿ ಮನೆಗೆ ಹೋಗಿ ಅವರು ಮಾಹಿತಿಗಳನ್ನ, ದತ್ತಾಂಶಗಳನ್ನ ನಿಖರವಾಗಿ ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡ್ಕೊಂಡು ಬಂದು ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥ ವರದಿಯನ್ನು ಕೂಡ ಇವತ್ತು ಅವೈಜ್ಞಾನಿಕ ಅಂತ ಹೇಳ್ತಕ್ಕಂಥವ್ರು ಇವತ್ತು ಉಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಸರ್ಕಾರ ತಾನೇ ಮಾಡಿರ್ತಕ್ಕಂಥ ದತ್ತಾಂಶಗಳನ್ನ ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ದತ್ತಾಂಶದ ಆಧಾರದ ಮೇಲೆ ಇವತ್ತು ಅಂತಿಮವಾಗಿರ್ತಕ್ಕಂಥ ರೋಷ್ಟ್ರಬಿಂದು ಲೋಪದೋಷಗಳನ್ನ ಸರಿಪಡಿಸಿ ಅವರು ಅಂತಿಮವಾದಂಥ ಒಳ ಮೀಸಲಾತಿಯ ಪರವಾದಂಥ ಆದೇಶವನ್ನ ಮತ್ತು ನೇಮಕಾತಿಗಳನ್ನ ಹೊರಡಿಸಬೇಕು. ಈಗಾಗಲೇ ಯಾವುದಾದ್ರೂ ನೇಮಕಾತಿಗಳ ಆದೇಶಗಳಾಗಿದ್ರು ಕೂಡ ಅವುಗಳನ್ನ ನಿಲ್ಲಿಸಿ ಅವನ್ನ ಒಳ ಮೀಸಲಾತಿಗೆ ಒಳಪಡಿಸಿ ಅವನ್ನ ತುಂಬಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ನಾನು ಒಂದೇ ಒಂದು ವಿಷಯದಲ್ಲಿ ಪ್ರಸ್ತಾಪನೆ ಮಾಡ್ತೀನಿ. ನಮ್ಮ ಸಮುದಾಯದ ಪರಮಾನಂದ್ ಘೋಡ್ಕೆ ಅನ್ನೋರು ತ್ರಿಮಸ್ತ ಸಂಘದವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ, ಮಾದಿಗರ ಗುಂಪಿನಿಂದ ನಮ್ಮನ್ನು ಬೇರ್ಪಡಿಸಿ ಅಂತ. ಅವ್ರು ಒಬ್ಬರು ಹೇಳಿದ್ರಿಂದ ಇದು ಆಗಲಾರದ ಮಾತು. ಯಾಕಂದ್ರೆ ಇಡೀ ಸಮಾಜ, ಇಡೀ ಸಮುದಾಯ, ಡೋರ್ಕಕ್ಕೆ ಸಮಾಜ ಮಾದಿಗರ ಜೊತೆ ಹಿಂದೆನೂ ಇದೆ, ಕಳೆದ 12ನೇ ಶತಮಾನದಿಂದ ಇಲ್ಲಿವರೆಗ ಮತ್ತೆ ಮುಂದೆನೂ ಸಹ ಮಾದಿಗರ ಜೊತೆನೇ ಇರುತ್ತದೆ, ಗುಂಪು ಒಂದರಲ್ಲೇ ಇರುತ್ತದೆ. ಅದೇ ರೀತಿ ತ್ರಿಮಸ್ತ ಚರ್ಮಕಾದವರು ಒಬ್ರು ಈ ರೀತಿ ಹೇಳಿಕೆ ಕೊಟ್ಟರು. ಇನ್ನೊಂದು ಕಮಿಟಿ, ಅವ್ರದೇ ಕಮಿಟಿ, ಚರ್ಮಕಾರ ಮಹಾಸಂಘ, 2 ದಿವಸಗಳ ಹಿಂದಗಡೆ ಬೆಂಗಳೂರಿಗೆ ಬಂದು ಸನ್ಮಾನ್ಯ KH ಮುನಿಯಪ್ಪ ಸಾಹೇಬರ ನೇತೃತ್ವದಲ್ಲಿ ಮಾದರ ಸಭಾದಲ್ಲಿ ಮಹಾಸಂಘದಲ್ಲಿ ಸದಸ್ಯರನ್ನು ಪಡೆದುಕೊಂಡು ಎಲ್ಲರೂ ಒಕ್ಕಟ್ಟಾಗಿ ಈ ಮಾದಿಗರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಇಷ್ಟೇ ನಾನು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಮಾದಿಗ, ಜೈ ಕಕ್ಕಯ್ಯ.